ಅಮ್ಮ ನೀವಿಬ್ರು ಮಾತಾಡ್ತಾ ಇರಿ, ನನ್ನ ತಾತನವ್ರ ಮನೆ ಹತ್ರ ಕೊಟ್ಟು ಬರ್ತೀನಿ. ಹ್ಞೂ ನಿಮ್ಮ ಅಪ್ಪನ ಬಂದ ಬೋಕಂತ ಇರ್ತಾನೆ ಬಿಡಿ ನಾ ಬಂಬುರ. ಹ್ಞೂ ಅದ್ಯಾಕ್ಲೆ ಹಂಗೆ ಹೇಳ್ತಾ ಇದೆಯಾ? ಯಾಕೆ ಒಡೆಯೋದಿಲ್ಲ ಮಾತಾನೆ ಅವನು? ಅಯ್ಯ ನಿನ್ನವರೆಲ್ಲ ಮಾತಾಡ್ತಾ ನಂಗೆ ಒಯ್ಯತ್ತು ದೇಡ ಬಂಬುತ್ತದೇನೆ ನಗುಕ. ಅಯ್ಯ ಬಿರು ನಮ್ದಿದ್ದಿದೆ ದಿನಾಲು. ಅಲ್ಲ ಹುಡುಗನಲ್ಲ ಅವ್ನು ಕೂಗುವ ಕ್ಯಾನ್ಸರ್ ಬಂದಿರೋರ್ಗೆಲ್ಲ ಮನೆ ಕೊಡೋದು ಬೇಡ. ಲೇ ಲೇ ಕಡಿಯಾ ಬೇಡ ಇಲ್ಲಿ. ಏನು ಚಪಾತಿ ಅಂತ ನಿಮ್ದಕ್ಕೂ ಕರಿಯಾ ಅಂತ ಕರಿತಾ ಇದ್ರ, ನಮ್ದಕ್ಕೂ ಯಾಕೆ ಹಂಗೆ ಕರಿತಾ ಇದ್ರ ಕರಿಯಾ ಅಂತ? ನೀನು ಇರೋದೇ ಕರ್ಕ ನಿನ್ನ ಬಿಳಿಯ ಅಂತ ಕೂಬೇಕಾ? ಎತ್ತಳೆ ನಿಂತಿಕ್ ನಾನು ಜೋಡಾಕ್ತ. ಏನಜ್ಜಿ ನಮ್ದಕ್ಕೂ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಏಯ್ ನಾನು ಹೇಳ್ದಷ್ಟು ಕೇಳ್ಬೇಕು ನೀನು. ಅಲ್ಲ ಕ್ಯಾನ್ಸರ್ ಬಂದದೆ ಅಂತ ಹೇಳಿಲ್ಲಲ್ಲ ನಿಂತ. ಹಾ ಏನು ನಮ್ದಕ್ಕೂ ಕ್ಯಾನ್ಸರ್ ಬಂದಿದ್ಯಾ? ನಾನು ಕೇಳಿನಲ್ಲ ತಿರ್ಗಾಯಕ ಈ ಊರ್ಕ ಬಂದಿರೋದು ನೀವು ಅಂದಿದ್ಕ ನೀನು ತಾನೇ ಹೇಳಿದ್ದೆ ಕ್ಯಾನ್ಸರ್ ಬಂದಿದೆ ಅಂತ. ಅಯ್ಯೋ ಅಲ್ಲ ನಾನು ಹೇಳಿದ್ದು ಕ್ಯಾನ್ಸರ್ಗೂ ಬಂದಿದೆ ಅಂತಲ್ಲ. ಇನ್ನೇನ ಹೇಳ್ದೆ ಕೂಗ ನಿಮ್ಮ ಅಮ್ಮನ? ಮಾ ಪಾಡಿಮಾ ಪಾಡಿಮಾ. ಓ ಚಪಾತಿದು ಅಕ್ಕ ಚೆನ್ನಾಗಿದ್ದೀರಾ? ಅಂಬುಜಿ ಅಮ್ಮ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿರೋ ಸರ. ಏನ್ ತಿರ್ಗಾ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಮ್ದಕ್ಕೂ ಗಂಡ ನಾಚಿದ್ದು ಅಪ್ಪಗೆ ಟ್ರಾನ್ಸ್ಫರ್ಗೂ ಆಗಿದೆ ಇಲ್ಲಿಗೆ ಮತ್ತೆ. ಸಿಂಚನಾ ಮೇಡಮ್ದು ಜೊತೆಗೆ ಕೆಲಸ ಮಾಡಬೇಕು ಅಂತ ಗಲಾಟೆ ಮಾಡಿ ಟ್ರಾನ್ಸ್ಫರ್ಗೂ ಮಾಡ್ಕೊಂಡಿದ್ದಾರೆ ನಮ್ದಕ್ಕೂ ಗಂಡ ನಾಸಿರು. ಓ ಹೌದಾ? ಇಷ್ಟು ದಿನ ನಮ್ಮ ಸಿಂಚಿ ಜೊತೆ ಕೆಲಸ ಮಾಡಿರ್ತಾ ಇರಲಿಲ್ಲ? ಇಲ್ಲ ಬೇರೆದು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಇವಾಗ ಯಾರಿಗೆ ಕ್ಯಾನ್ಸರ್ ಬಂದಿರೋದು? ಕ್ಯಾನ್ಸರ್ಗೂ ಯಾರಿಗೆ ಬಂದಿದೆ? ನೀನು ಹೇಳಿಲ್ಲ ಕ್ಯಾನ್ಸರ್ಗೂ ಬಂದೈತೆ ಅಂತ. ಅಯ್ಯೋ ಸರಸ್ವತಿದು ಅಕ್ಕ ಟ್ರಾನ್ಸ್ಫರ್ಗೂ ಬಂದಿದೆ ಅಂತ ನಾನು ಹೇಳಿದ್ದು. ಓ ಟ್ರಾನ್ಸ್ಫರ್ ಆಗದೆ ಅಂತ ಹೇಳಿದ್ ನೀನು? ಸರಿ ಬಿಡು. ಇವಾಗ 800 ರೂಪಾಯಿ ಮಾಡಿದ್ರಮ್ಮ ಮನೆ ಬಾರ್ಗೆ. ಹೌದಾ? ರಘುಂದು ಅಣ್ಣ 1000 ರೂಪಾಯಿ ಹೇಳಿದ್ರು. ಲಘು 1000 ರೂಪಾಯಿ ಹೇಳಣ್ಣ. ರಘುಂದು ಅಣ್ಣ 1000 ರೂಪಾಯಿದು ಕೊಡ್ಬೇಕು, ಅಡ್ವಾನ್ಸ್ಗೂ 10,000 ರೂಪಾಯಿಗೂ ಕೊಡ್ಬೇಕು ಅಂತ ಹೇಳಿದ್ರು. ಅಡ್ವಾನ್ಸ್ ಏನು ಬೇಡ, ಬಾಡಿಗೆ 800 ರೂಪಾಯಿ ಕೊಡ್ಬೇಕು. ಸರಿ ಬಿಡಿ ಆಯ್ತು. ಮನೆ ಮುಂಚೆ ಹಂಗೆ ಕ್ಲೀನಾಗಿ ಇಕ್ಕಂತ ಇದ್ದು ಹಂಗೆ ಇಕ್ಕಬೇಕಮ್ಮ. ಈ ಕೋಳಿ ಸಾರು ಕುರಿ ಸಾರು ಎಲ್ಲ ಮಾಡ್ತಾ ಈಚೆನೆ ಮಾಡ್ಕೊಬೇಕು. ಮುಂಚೆ ನೀವು ಹಂಗೆ ಎಲ್ಲ ಮಾಡ್ತಾ ಇದ್ದಿದ್ವಾ? ಈಚೆ ಕಡೆನೇ ಮಾಡ್ಕೊಂತೀರಿ ನಮ್ದಕ್ಕೂ ಕೋಳಿದು ಕುರಿದು ಸಾರು. ಸರಿ ಆಯ್ತು ಹೋಗು ಕ್ಲೀನ್ ಮಾಡ್ಕೊ ಹೋಗ್ರಿ. ಇವುದಕ್ಕೂ ಏನು ತಲೆಗೂ ತಿಂತಾರಲ್ಲ ನಮ್ದಕ್ಕೂ. ಲೇ ಕಡಿಯಾ ನಮ್ದಕ್ಕೂ ಕಡಿಯಾ ಅಂತೀರಾ ನೀವು? ನಿಮ್ದಕ್ಕೂ ಏನು ಪೇರ ಲವ್ಲಿ ತಂದ್ಕೊಟ್ಟಿದ್ದೀರಾ ನಮ್ದಕ್ಕೂ? ಪೇರು ಒಂದು ಲವ್ಲಿ ಎರಡು ತಂದ್ಕೊಡೋಣ ಹೇಳಲ್ಲ ನಿಂಗೆ. ಸರಿ ಓದ್ತೀನಿ ಮನೆ ಹತ್ರಕ. ಅವ್ನಿಗೂ 1000 ರೂಪಾಯಿ ಹೇಳಿದಂತೆ ನಾವು 1000 ರೂಪಾಯಿ ಹೇಳ್ಬೇಕಾಗಿತ್ತಲ್ಲ. ಹೇಳಮ್ಮ ಅವ್ರ ಕೊರೋದಕ್ಕೆ ನಾವು ಜೀವನ ಮಾತಾಡಿರೇನಮ್ಮ. ಹೇಳೋಣ ಹೋಗ್ಕೊಂಡು ಬೇರೆ ಪಾಪ ಅವಳಕ್ಕೆ ಮನೆ ಅನ್ನೋದಿದ್ರೆ ನಮ್ಮನೆ ಕೈ ಎಣಕ ಬತ್ತ ಇಡುವ. ಲಪ್ಪನು ಬಾರ್ಗೇನ ಇಳ್ಸೋದು ಬೇಡ ಅಂತಾನೆ. ಇನ್ನು ಬಾರ್ಗೆ ಇಳ್ಸಂದಿಲ್ಲ ಅಂತಂದ್ರೆ ಚೆನ್ನಾಗಿಡಲ್ಲ. 800 ರೂಪಾಯಿ ಹೇಳಿದೆಯಲ್ಲ ತಾತು ಬಿರಲ್ಲಮ್ಮ ಅನ್ನೋಗೂ ಕಡ್ಡುಡಾತೆ ಜಾಸ್ತಿ. ನಾನು ಹೇಳ್ತೀನಿ ಬಿರಲ್ಲಮ್ಮ. ಅವ್ರು ಕೊರೋದುದಾಗ ನಾವೇನು ತಿಂತಾ ಇದ್ದೀರಾ? ಅದೇ ಎಲ್ಲ ನೋಡ್ಕೊಳ್ಳಿ ಬಿಡು. ಏನಕ್ಕೆ ಖರ್ಚ್ಕನೆ ಆತದ ನಿಂಕ? ಅಯ್ಯೋ ನಂಗೆ ಬೇಡಲ್ಲಮ್ಮ ನಿಂದು ನೀನೇ ಯಾಕೆ ಹೋಗು. ಬೇಡ ನೀನು ಇಸ್ಕ ಏನಕ್ಕೆ ಆತದೆ. ಸರಿ ನಾನು ಮನೆ ಹತ್ರಕ್ಕೆ ಹೋಗ್ತೀನಿ. ತಡಿ ಅಲ್ಲ ಇನ್ನೊಬ್ಬ ಏನು ಬಂದಿಡೋದು ಅನ್ನುವಾಗ 1000 ರೂಪಾಯಿ ಹೇಳೋನಂತೆ ಬಾರಿಗೆ. ಏನಿತ್ತು ಮನೆಕ ಏನು ಅಪ್ಪನ ದೊಡ್ಡ ಬಿದ್ದಿದ್ದು ತಗೋಬಿಟ್ಟವಣ್ಣ ಎಂತ ಒಂದು ನೋಡು ನಮ್ಮ ನೊಬ್ಬು. ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲಲ್ಲ. ಏನು ಮಾಡೋದು, ಏನು ಮಾಡಬೇಕು? ಪಾರಿಲ್ಕ ಕರ್ಕೊಂಡು ಹೊರಟೋಗ್ಬಿಡೋಣ. ಕರ್ಕೊಂಡು ಹೊರಟೋದ್ರೆ ಎಲ್ಲ ಕಣ್ಣುಗಳು ಬರೋಂಗೆ ಏನೋ ಮಾಡ್ತಾರಾ? ಅದೆಷ್ಟನ ದುಡ್ಡು ಖರ್ಚಾಗಲಿ ಬಿಡು, ಕಣ್ಣುಗಳು ಬಂದರೆ ಸಾಕು. ಇರು ರಾಮಕ್ಕೆ ಫೋನ್ ಮಾಡೋಣ. ಹೇಳೋಣ ಇವಾಗ ಫೋನ್ ಮಾಡಿದ್ಯಾ? ಅದೇ ಅಪ್ಪ ಹರ್ಷನ ಕರ್ಕೊಂಡು ಬಂದ್ಬಿಡ್ಲೇನಪ್ಪ ನೀನು ಇರೋ ಹತ್ರಕ್ಕ. ಅದೇನಣ್ಣ ಕಣ್ಣುಗಳು ಅಲ್ಲೇ ತೋರ್ಸೋಣಪ್ಪ ಪಾರಿನಾಗೆ. ಅಯ್ಯೋ ಒಳ್ಳೆ ಹಣ್ಣು ನೀನು. ಸರಿ ಹೋಯ್ತು. ಯಾಕ ಅಲ್ಲೇ ಎಲ್ಲ ಪರಿಹಾರ ಇಟ್ಕೊಂಡು ನೀನು ಇಲ್ಲಿ ಗಂಟ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲಣ್ಣ. ಅಲ್ಲೇ ಪರಿಹಾರ ಅದಲ್ಲ. ಪರಿಹಾರನ ಇಲ್ಲ ಏನಪ್ಪ? ಜ್ಞಾಪಕ ಮಾಡ್ಕೊ. ನಾನು ಬರೋವರೆಗೂ ನಿಂಗೆ ಟೈಮು. ನೀನೇ ಅದಕ್ಕೆ ಪರಿಹಾರ ಹುಡುಕ್ಬೇಕು. ನಮ್ಮ ಕಣ್ಣು ಎದುರುಗನೆ ಐತೆ. ನೀನು ಇಲ್ಲಿ ಗಂಟ ಬರ್ತೀನಿ ಅಂತ ಹೇಳ್ತೀಯಲ್ಲ. ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅರ್ಥ ಮಾಡ್ಕೊಬೇಕು. ಕುತ್ಕೊಂಡು ಆಲೋಚನೆ ಮಾಡು ಏನು ಇದಕ್ಕೆ ಪರಿಹಾರ ಅಂತ ಸಿಗ್ತೈತೆ. ಆಲೋಚನೆ ಮಾಡು. ನಾನು 8ನೇ ತಾರೀಕು ಬರೋವರೆಗೂ ನಿಂಗೆ ಟೈಮು. ಆಲೋಚನೆ ಮಾಡ್ತಾಯಿರು. ಓ ತಮಾಷೆ ಮಾಡಬೇಡಪ್ಪ ನೀನು. ಅದೇನಂತ ಹೇಳಪ್ಪ. ನಾನು ಹೇಳಲ್ಲ, ನೀನೇ ಹುಡುಕ್ಬೇಕು. ಕಣ್ಣೆದ್ರಿಗೆ ಇರೋದನ್ನೇ ಬಿಟ್ಬಿಟ್ಟು ಇಲ್ಲಿ ಗಂಟ ಬರ್ತೀನಿ ಅಂತ ಹೇಳ್ತೀಯಾ? 7 ಸಮುದ್ರ ದಾಟೆ ಆಚೆ. ರಾಮು ಹುಡುಗಾಟ ಆಡ್ಬೇಡ ನೀನು. ಅದೇನಂತ ಹೇಳು. ನಾನು ಹುಡುಗಾಟ ಏನು ಆಡ್ತಾ ಇಲ್ಲ. ನಾ ಹುಡುಗಾಟ ಆಡೋ ಸಮಯ ಇರಲ್ಲ. ನೀನೇ ಹುಡುಕು. ಅದಕ್ಕೆ ಪರಿಹಾರ ಐತೆ, ನೀನೇ ಹುಡುಕು ಅದೇನಂತ. ಹಲೋ ಇವನೇನು ವಿಚಿತ್ರವಾಗಿ ಮಾತಾಡ್ತಾವನಲ್ಲ. ಏನು ಪರಿಹಾರ?
ನಂಗೆ ದೇವರಣೆಗೂ ಏನಂತ ತಿಳಿತಾನೆ ಇಲ್ಲೇ ಫೋನ್ ಕಟ್ ಮಾಡಿಬಿಟ್ನು. ಹಾಂ ಏನು ಪರಿಹಾರ? ಹಾಂ ಅಯ್ಯೋ ಏನು ಮಕ್ಕಳು ಏನೋ ಹೋಗಪ್ಪ. ನಂಗೆ ಈ ವಯಸ್ಸಿನಾಗ ಇದೆಲ್ಲ ಬೇಕಾ? ಎಲ್ಲ ವಯಸ್ಸು ಹುಡುಗಿ ನನ್ಕೊಂಬಿಟ್ಟವ್ರು ನನ್ನೇನ ಈ ಹಳೇದು ಮೊಮ್ಮಕ್ಕಳು. ನಂಗೆ ಬೇಜಾರಾಗ್ಬಿಟ್ಟದೆ. ಏನು ಪರಿಹಾರ? ಹಾಂ ವಾ ಬಮ್ಮ. ಅಲ್ಲಣ್ಣ ನೀವು ಯಾಕಣ್ಣ ಕರ್ಕೊಂಬರಕ್ಕೆ ಹೋದ್ರಿ? ಇರ್ಲಿ ಬಮ್ಮ, ಪರವಾಗಿಲ್ಲ. ಅಲ್ಲಣ್ಣ ಹುಡುಗಿನ ನೋಡ್ಕೊಂಬಂದ್ಮೇಲೆ ಹುಡುಗನ್ಗೆ ಏನಾರ ತೊಂದರೆ ಆದರೆ ಅಯ್ಯೋ ಇವನು ಅಲ್ದ್ರೆ ಇನ್ನೊಬ್ಬನ ಆತಾನೆ ಅನ್ನೋ ಜನಗಳ ಮಧ್ಯೆ ನಿಮ್ಮಂಥ ಒಳ್ಳೆ ಜನಗಳವರಲ್ಲ. ನಂಗೆ ಆಶ್ಚರ್ಯ ಆಗ್ತದಣ್ಣ. ನಿಮ್ಗೆ ಯಾಕಣ್ಣ ನಮ್ಮಿಂದ ಈ ಬಾಧೆಗಳೆಲ್ಲನೂ? ಇರಲಿ ಬಿಡಮ್ಮ, ಪರವಾಗಿಲ್ಲ, ಇರಲಿ ಬಿಡು. ಅಯ್ಯೋ ನನ್ನ ಮೊಮ್ಮಕ್ಳು ಹಂಗೆ ಅಲ್ಲ ಹರ್ಷನೂ. ಹಾಂ ಕಷ್ಟ ಅಂತ ಬಿಟ್ಬಿಡಕ್ಕಾಗ್ತದೇನಮ್ಮ? ಬಿಟ್ಬಿಡಕ್ಕಾಗ್ತದ? ಬಿಡೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರ್ತದಮ್ಮ. ನಾವು ಕಾಯ್ಬೇಕಷ್ಟ ಆ ಟೈಮ್ಕ. ನಾವು ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಅಂತ ನಾವೆಲ್ಲ ಹೋಗಿ ದೂರ ಇದ್ಬಿಟ್ಟಿದ್ರಿ. ಈ ಹಂಗೋ ನೀವು ಕಂಡುಕೊಂಬಿಟ್ಟಿದ್ದೀರಣ್ಣ. ನಾವು ಏನೋ ಹಿಂಗೆ ಕೆಲ್ಸಕ್ಕೆ ಹೋಗಿದ್ರಿ ನಾನು ನನ್ನ ಮೊಮ್ಮಗಳು. ಆವಾಗ ಪಾರ್ಕಾಗಿ ಕುತ್ಕೊಂಡಿದ್ರೆ ಹರ್ಷ ಅಲ್ಲಿದ್ದ. ಅವಾಗ ನೋಡಿ ಮನೆಗೆ ಕರ್ಕೊಂಬಂದ್ರಮ್ಮ. ಬಾಪ ಇವಾಗ ಏನು ಮಾಡೋದಂತ ಹೊಟ್ಟರೆ ಎಲ್ಲ ಹತ್ರಕ್ಕೆ ಬಂದದೆ, ಮುಗೀತದೆ. ತಡ್ಕೊ, ಏನು ಮಾಡ್ತೀವಿ? ಯಾವುದೋ ಕಂಡಿಷ್ಟು ಬಿದ್ದುಬಿಟ್ಟದೆ. ಇವತ್ತಿಂಥ ಪರಿಸ್ಥಿತಿ ಆಗ್ಬಿಟ್ಟದೆ, ಏನು ಮಾಡೋಕ್ಕಾಗಲ್ಲ. ಚೈತನ್ಯ ಹತ್ರ ಮಾತಾಡ್ತೀನಣ್ಣ. ಅವಳು ಒಂದೇ ಮಾತಾಗವಳೆ, ಅವ್ರು ಹೆಂಗನ ಇರಲಿ ನನ್ನ ಮದುವೆ ಆಗೋದು ಹರ್ಷನ ಅಂತ ಏನಣ್ಣ ಮಾಡೋದು? ಅವಳಿಗೆ ಕಣರಷ್ಟು ಬುದ್ಧಿ ಹೇಳೋಣ ನೀನು, ಇದೆಲ್ಲ ಬೇಡಮ್ಮ ಅಂತ. ನಾನು ಆ ವಿಷಯನ ಹೇಳೋಕ್ಕಾಗಲ್ಲಮ್ಮ. ಯಾಕಂತಂದರೆ ಇದೇ ಹುಡುಗನಮ್ಮ ನೀನು ಮದುವೆ ಆಗೋದು, ಇಂಥ ಡೇಟು ಮದುವೆ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ನೀನು ಆ ಹುಡುಗನ ಮದುವೆ ಆಗಬೇಡಮ್ಮ, ಬೇಡಮ್ಮ ಅಂತ ಹೇಳೋಕ್ಕೆ ನನಗೆ ಮನಸ್ಸಿಲ್ಲಮ್ಮ, ಮನಸ್ಸಿಲ್ಲ. ಆವತ್ತು ಹಂಗೆ ಹೇಳಿ ಇವತ್ತು ಹಿಂಗೆ ಹೇಳಕ್ಕ ನನಗೆ ಒಂದೇ ನಾಲ್ಕೇನಮ್ಮ ಇರೋದು, ಎರಡು ನಾಲ್ಕೇ ಇಲ್ಲ. ಹಂಗಂತ ಅವಳಿಗೆ ಜೀವನ ಹಾಳು ಮಾಡೋಕ್ಕತ್ತದೇನಣ್ಣ? ಹಾಂ ಈ ಹುಡುಗಿ ನಿಮ್ಮ ಮಗಳೆಲ್ಲ ಯಜಮಾನ್ರೆ? ಹೂನಪ್ಪ, ಹರ್ಷ ನೋಡಕ್ ಬಂದಿದ್ದು ಈ ಹುಡುಗಿನೇ ಅಲ್ಲ. ಒಳ್ಳೆ ಸಪೋರ್ಟ್ ಆಗಿ ನಿಂತ್ಕೊಂತದಲ್ಲ ನಿಮ್ಕ. ಹೂನಪ್ಪ, ನಾ ಹುಡುಗಿ ಇಲ್ದಿರ ಇನ್ಯಾರಪ್ಪ? ನನ್ನ ಮಕ್ಕಳಿಬ್ರು ಫ್ಯಾಕ್ಟ್ರಿ ನೋಡ್ಕೊಳೋದ್ರಾಗಿರ್ತಾರೆ. ಇನ್ನು ಅವ್ರಿಗೆ ಬಿಟ್ಟರೆ ಇನ್ಯಾರವ್ರೆ? ಎಲ್ಲ ಮಾಧು ಶಂಕರ್ನು ಕಳಿಸ್ತೈತ ಅವನು. ನಾನು ಹೋಗಲ್ಲ ಅಂತ ನಾನು ಬಲವಂತ ಮಾಡಿ ಕಳಿಸ್ದೆ. ಮದುವೆ ನಾಳೆ ಅನ್ನಂಗೆ ಬಾ ಅಂತ ಹೇಳ್ಬಿಟ್ಟು. ಪಾಪ ನಮ್ಮಿಂದ ಅವನಿಗೆ ಆಗ್ತದ ತೊಂದರೆ. ಮದುವೆ? ಅಂಕಲ್ ಮದುವೆ. ಇವಾಗ ನಾವು ಹೇಳಿರೋದು ಡೇಟ್ಗೆ ಮದುವೆ ಮಾಡಿಸ್ಬಿಡೋಣ ಅಂತಪ್ಪ. ಅದೇ ಡೇಟ್ಗೆ 9-10ಕ. ಅಲ್ಲ ನೀವು ಆಲೋಚನೆ ಮಾಡಿದ್ದೀರಾ? ಹ್ಞೂ ಆಲೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ಅಣ್ಣ ಎಲ್ಲದಕ್ಕೂ ಮುಖ್ಯವಾಗಿ ಚೇತನ್ ಅವರ ಅಪ್ಪ ಅಮ್ಮ ನಿರ್ಧಾರ ಕೇಳ್ಬೇಕಣ್ಣ. ಅವ್ರ ನಿರ್ಧಾರ ಕೇಳಬೇಕು ತಾನೇ. ಅವ್ರ ನಿರ್ಧಾರ ಇಲ್ದಿದ್ದು ನಾವೆಂಗೆ? ಕೇಳೋಣಮ್ಮ. ಅವ್ರ ಅಮ್ಮನ ಇವತ್ತೇನೋ ಬರ್ತಾಳಂತೆ, ಕೇಳೋಣ. ಆಯಮ್ಮನ ನಿರ್ಧಾರ ಕೇಳ್ಬಿಟ್ಟೆ ಮದುವೆ ಕೆಲಸಕ್ಕೆ ಶುರು ಮಾಡೋದು. ಯಾಕಂದರೆ ಅವ್ರ ತಂದೆ ತಾಯಿ ಒಪ್ಪಿಗೆ ನಮಗೆ ಮುಖ್ಯ. ಆಯ್ತಪ್ಪ, ಆಯಿತು. ನಮ್ಮ ಮಗನ ಪರಿಸ್ಥಿತಿ ಇವಾಗ ಸರಿ ಇಲ್ಲ. ನಾವು ಬಲವಂತವಾಗಿ ಮದುವೆ ಮಾಡ್ಕೊಳಕ್ಕಾಗಲ್ಲ. ನಿಮಗೆಲ್ಲ ಒಪ್ಪಿಗೆ ಆದರೆ ನಮಗೂ ಒಪ್ಪಿಗೆ. ಹಾಗಾದ್ರೆ ನಮ್ಮ ದೊಡ್ಡ ಮಾವ ಬಂದರು. ಏನಪ್ಪ ನಮ್ಮ ಮಗನ ಪರಿಸ್ಥಿತಿ ನೋಡಿದ್ರೆ ಹಿಂಗದೆ. ನೀವೇನು ಮದುವೆ ಮಾಡ್ಕೊಳಕ್ಕೆ ಏನು ಅಭ್ಯಂತರ ಇಲ್ಲ ತಾನೆ? ಅಲ್ಲ ಕಣ್ಣಿಲ್ದವನಿಗೆ ನಮ್ಮ ಮಗಳನ್ನ ಹೆಂಗೆ ಕೊಟ್ಟು ಮಾಡೋದು ಅಂತ ನಮ್ಗೆ ಅವರು ಅಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ರೆ ಇರೋದನ್ನ ಹೇಳ್ಬೇಕು. ಮುಂಚಾಗೊಂದು ಈಚೆಗೊಂದು ಇಕ್ಕೊಳಕ್ಕಾಗಲ್ಲ. ಅದೇನಪ್ಪ ನಾವು ಹೇಳ್ತಾ ಇರೋದು. ಕಣ್ಣಿಲ್ಲ ಸುಮ್ಮನೆ ನಿಮ್ಮ ಯಾರ ಹೆಣ್ಮಕ್ಳಾದ್ರೇನು ನಿಮ್ಮ ಹೆಣ್ಮಗು ಭಾಳ ಹಾಳಾಗ್ಕೊಡ್ತಲ್ಲ. ಅದಕ್ಕೆ ನಾವು ನಿಮ್ಮ ಒಪ್ಪಿಗೆ ಕೇಳ್ತಾ ಇದ್ದೀರಿ. ನಮ್ಮ ಅಪ್ಪನೇನೋ ಹೇಳ್ತಾನೆ. ನಮ್ಮ ಅಪ್ಪನು ಅಮ್ಮಮ್ಮ ಅಂದರೆ ಇನ್ನೊಂದು 5-6 ವರ್ಷ ಇರ್ಬೋದು. ಆಮೇಲೆ ನಮ್ಮ ಮಕ್ಕಳನ್ನ ನಾವೇ ನೋಡ್ಬೇಕು ತಾನೆ. ಅದನ್ನೇ ಅಪ್ಪ ನಾನು ಹೇಳ್ತಾ ಇರೋದು. ನಿಮ್ಮ ಅಪ್ಪನಿಗೂ ಇವಾಗ ಅದೇ ಹೇಳಿದ್ದೆ. ನಾನು ಅವ್ರಿಗೂ ಅದೇ ಹೇಳ್ದೆ, ನೋಡಪ್ಪ ಹಿಂಗೆ ಅಂತ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳ್ತಾ ಇದ್ದೀರಪ್ಪ. ನಿಮ್ಗೆ ಒಪ್ಪಿಗೆ ಇದ್ದರೆ ಮಾಡಿಕೊಡ್ರೆ, ಇಲ್ಲ ಅಂತಂದರೆ ಬೇಡ. ಬಲವಂತ ಇಲ್ಲ. ಯಾಕಂತಂದರೆ ನಮ್ಮ ಮಗನ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಲ್ಲ ದೊಡ್ಡ ಮಾವ, ತಾತನಿಗೇನು ಆಸೆ ಇಲ್ಲ ನಮ್ಮ ಅಮ್ಮಗೆ ಚೆನ್ನಾಗಿರ್ಬೇಕು ಅಂತ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಹಂಗಂತಲ್ಲ ಕಾರಣ್ಯ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಬೆಳಗ್ಗೆ ಯಾರು ಅದಕ್ಕೆ ಹೊಣೆ? ಯಾರಾತಾರಮ್ಮ? ಇವಾಗಿನ ಕಾಲದಾಗ ಅವ್ರವ್ರ ಜೀವನ ನಡೆಸ್ಕೊಳೋದೇ ಅವ್ರವ್ರ ಕಷ್ಟ. ಅಲ್ಲ ನೀವು ಹೇಳ್ತಾ ಇರೋದು ಸರಿಗೈತೆ ದೊಡ್ಡ ಮಾವ. ಆ ಥರ ಏನೂ ಆಗಲ್ಲ, ಸರಿ ಹೋಗುತ್ತೆ ಹರ್ಷ ಅವ್ರಿಗೆ. ಏನೋ ನಿನ್ನ ಬಾಯಕ್ಷ ಸರಿ ಹೋದರೆ ನಾವು ಎಲ್ಲ ಖುಷಿಯಿಂದ ಕನ್ಯಾದಾನ ಮಾಡಿಕೊಡ್ತೀರಮ್ಮ. ಸರಿ ಹೋಗ್ಬೇಕು ತಾತ. ಇರಲಿ ಅಮ್ಮ, ಪಾಪ ಅವ್ರು ಎತ್ತೋರು, ಅವ್ರಿಗೆ ಅಷ್ಟು ಅಧಿಕಾರ ಇಲ್ಲ ಅಂತ ಹೇಳಕ್ಕೆ ನಾವು ಆಗಲ್ಲ. ಆಯಿತಾ? ಅವ್ರಿಗೂ ಅಧಿಕಾರ ಇರ್ತದೆ, ತನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಆಸೆ ಅವ್ರಿಗೂ ಇರ್ತದೆ. ನಮ್ಮವಳು ಬರಲಿ, ಅವಳ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಯಾವುದೊಂದು. ಬರಲಿನಪ್ಪ, ಬರಲಿ. ಆಲೋಚನೆ ಮಾಡಿ ಇಬ್ಬರು ಆಮೇಲೆ ಹೇಳ್ರಿ. ನಮ್ಗೇನು ಬೇಜಾರಿಲ್ಲ. ಏನು ಹೇಳ್ತೀರ ಯಜಮಾನ್ರೆ? ಬರಲಿ ಅಮ್ಮನ ನಮ್ಮ ಸೊಸೆ ಬರಲಿ, ಆಮೇಲೆ ಮಾತಾಡೋಣ. ನೀವೇನು ಬೇಜಾರು ಮಾಡ್ಕೊಂಬಿಟ್ರಿ, ಎಲ್ಲ ಸರಿ ಓದ್ತದೆ. ಅವರೇ ಖುಷಿಯಾಗಿ ಕನ್ಯಾದಾನ ಮಾಡಿಕೊಡ್ಬೇಕು. ಹಂಗಾತದೆ, ನೋಡ್ತಾ ಇರ್ರಿ. ಆಯ್ತು ಯಜಮಾನ್ರೆ, ಆಯಿತು. ಮುಂದುವರಿಯುವುದು.